ಲೇ ಲೇ ಮಗ, ಲೇ ಮಗ ಗೀತಾ. ಏನಮ್ಮ ಅದೇನು ಅಂತ ಆಗಿದ್ದು ಒಂದೇ ಸಬಕ್ಕ ಇದು ಮಾಡ್ತಾನೆ ಇದೆಯಾ ಹೇಳು. ಲೇ ನಿಮ್ಮಪ್ಪ ಬೆಂಗಳೂರಿಗೆ ಹೋಗ್ಬಂದವನೆ ಕಣೆ. ಏನು ಹೇಳ್ತಾ ಇದೆಯಾ? ಬೆಂಗಳೂರ್ಗ ಯಾಕೆ ಗೊತ್ತಿಲ್ಲ ಕಣೆ. ಬೆಂಗಳೂರಿಗೆ ಹೋಗಿದ್ರಲ್ಲ ನಮ್ಮ ಪಕ್ಕದ ಮನೆಯಲ್ಲ ಅವರು, ನಿಮ್ಮ ಮನೆಯಪ್ಪ ಯಜಮಾನ್ರು ಕೂಡ ಬೆಂಗಳೂರಿಗೆ ಬಂದಿದ್ರು ಅಂತ ಹೇಳ್ತಿದ್ರು ಕಣೆ ಮಗ. ನನಗೆ ಕೇಳಿ ಆಶ್ಚರ್ಯ ಆಗೋಯ್ತು. ಇವನು ಯಾಕೆ ಬೆಂಗಳೂರಿಗೆ ಹೋಗಿದ್ದ, ಅದು ಯಾರು ನೋಡಕ್ಕೆ ಹೋಗಿದ್ದು ಕಾಣಲ್ಲವ ಅಂತ. ಹೋಗ್ಬಿ, ಅವ್ರು ಯಾರನ್ನು ನೋಡಿದ್ರು. ಅಪ್ಪ ಯಾಕೆ ಬೆಂಗಳೂರಿಗೆ ಹೋಯ್ತದೆ ಅಲ್ಲ, ಅವತ್ತೋಗಿ ಅವತ್ತೇ ಬಂದ್ಬಿಡುತ್ತಾ? ಏನೋ ಕೆಲಸ ಐತೆ ತಾನೇ ಹೋಗಿದ್ದು. ಆಮೇಲೆ ನೆನೆ ದಿವಸ ಯಾಕೋ ಭೋಜನ ಲಕ್ಷ್ಮಿ ಮನೆಗೆ ಹೋಗಿದ್ದಂತೆ ಕಣೆ. ಅದೇನು ಸುದ್ದಿಯೋ ಏನೋ ಕಾಣೆ. ಭೋಜನ ಎರಡು ಇರ್ತಾವ. ಏನೋ ಮಾತಾಡ್ಕೊಂಡು ಕೂತಿದ್ದಂತೆ ಒಂದು ಗಂಟೆಲ್ಲ. ಅದೇನು ಮಾತಾಡ್ತಿದ್ದೋ ಏನೋ ಕಾಣೆ ನಾನು. ಅಪ್ಪ ಯಾಕೆ ಮಮ್ಮಿ ಅವ್ರ ಮನೆಗೆ ಹೋಗುತ್ತೆ? ಹೋಯ್ತಾನ ಬುಡ್ಡೆ ಮಗ. ಮಾನ ಬರೀದಿಲ್ವಲ್ಲ ಅದಕ್ಕೆ. ಅವರಂತೂ ನಮ್ಮ ಮನೆ ಹಾಳು ಮಾಡಬೇಕು ಅಂತಲೇ ಕಾಯ್ಕೊಂಡು ಕೂತಿರ್ತಾರೆ. ಅಂಥವ್ರಿಗೆ ಇಂದವ ಇದು ಮಾಡಿಕೊಡ್ತಾನೆ ಇವನು. ಅಲ್ಲ ಮಮ್ಮಿ, ನೆನ್ನೆ ಅಪ್ಪಯ್ಯ ಮನೆಗೆ ಬಂದಾಗ ಏನು ಸಿಕ್ಕಾಪಟ್ಟೆ ಮುಖದಲ್ಲಿ ಖುಷಿ ಆಯಿತು ಮಮ್ಮಿ. ಪೂರ್ತಿ ಸಂತೋಷವಾಗ್ಬೇಕಾಯ್ತು. ಏನೋ ಏನೋ ಇದೆ ಮಮ್ಮಿ, ನಮಗೂ ಹಂಗೆ ಅನ್ನಿಸ್ತೈತಿ ಇವಾಗ. ನೆನ್ನೆ ಅಪ್ಪಯ್ಯ ಮುಖ ನೋಡಿದಾಗ ಏನು ಖುಷಿಯಾಗಿತ್ತು ಗೊತ್ತಾ? ನಾನು ನನಗೂ 10,000 ಕೇಳೋದು ಅಂದ್ಕೊಂಡೆ. ಎಲ್ಲಿ ಬೈತದ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ, ಏನೂ ಕೇಳೋಕ್ಕೋಗಲಿಲ್ಲ. ಆ ಮುಂಡೆ ಮಗ ನಿಮ್ಗೆ 10,000 ಕೊಡ್ತಾರೆ. ಅದೇ ಕಂಡೋರ್ಗಾದ್ರೆ ಎಲ್ಲ ಕೊಡ್ತಾನೆ, ನಮ್ಗಾದ್ರೆ ಏನೂ ಮಾಡಲ್ಲ ಅವನು. ಯಾಕೆ ಮಮ್ಮಿ ಅಪ್ಪಯ್ಯ ಆ ಥರ? ಏನು ನಾವೇನು ಮಾಡಿದ್ದೀವಿ ಅಪ್ಪಯ್ಯಂಗೆ? ಮುಂಡೆ ಮಗುಂಗೆ ನಾನು ಏನು ಮಾಡಿಲ್ಲ ಕಣವೆ. ನಾನೇನು ಮಾಡೋಕ್ಕೋಗ್ಲಿ? ಅವನಿಗೆ ದುರಂಕಾರ ಜಾಸ್ತಿ, ದುರಂಕಾರ ಹೆಚ್ಚಾಗೈತೆ. ಅದಕ್ಕೆ ಹಂಗೆ ಆಡ್ತಾವನು. ಇತ್ತೀಚೆಗಂತೂ ಇಂದ ಆಡ್ತಾವನೆ. ಹಂಗಲ್ಲ ಕಣಮ್ಮಿ, ಇವಾಗ ಅಪ್ಪನ ಮಗನೇ ಅಂದರು ಯಾರೋ ಅವರಲ್ಲ, ಅವರನ್ನ ನೀವೇ ಸಾಯಿಸಿದ್ಯಾ ಅಂದ್ಕೊಂಡು ಅಪ್ಪ ಹಂಗೆ ಆಡ್ತೈತೆ ಮಮ್ಮಿ. ಏನು ಮಮ್ಮಿ ನೀನೇ ಸಾಯಿಸಿದ್ದು ಅವ್ರ ಮಕ್ಕಳನ್ನ ಅವ್ರನ್ನೆಲ್ಲ? ಜಾಡ್ಸಿ ಅದ್ಬೋದ್ಬಿಡ್ತೀನಿ. ಏನು ಮಾತಾಡ್ತಾರದು ನೀನು? ಯಾರು ಹೇಳ್ದರು ಇವೆಲ್ಲ ನಿಮಗೆ? ಅಲ್ಲಿ ಒಬ್ಬರ ಮುಂದೆ ಏನು ಮಾತಾಡ್ತಿದ್ದೀನಿ ನೀನು? ನಾನು ಯಾಕೆ ಸಾಯಿಸಕ್ಕೆ ಹೋಗ್ಲಿ? ನನಗೇನು ಮಾಡೋಕ್ಕೆ ಕೆಲಸ ಇಲ್ವೇ? ನೈಗೂ ನನ್ನ ಮದುವೆ ಆಗಂತ ಕರ್ಮ ನನಗೇನು? ಗೀತೆ, ಯಾರಿವೆಲ್ಲ ಹೇಳ್ದವ್ರು ನಿಂಗೆ? ಅಯ್ಯೋ ಮಮ್ಮಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ? ನಾನಲ್ಲ, ನನಗೆ ಯಾರೋ ಪಕ್ಕದ ಮನೇಲಿ ಹೇಳೋದನ್ನ ಕೇಳಿಸ್ಕೊಂಡೆ ಊರೊಳಗೆ ಅಷ್ಟೇ ಮಮ್ಮಿ. ಜನ ಎಲ್ಲ ಹಂಗೆ ಮಾತಾಡ್ತಾ ಇದ್ರು ಮಮ್ಮಿ. ಯಾಕೆ ಮಮ್ಮಿ ಅವರೆಲ್ಲ ಹಂಗೆಲ್ಲ ಮಾತಾಡ್ತಾರೆ? ನೀನೇನು ಮಾಡಿಲ್ಲ ಅಂದರು ಜನ ಭಾರಿ ಅವರೇ ಮಮ್ಮಿ. ಯಾವಳು ಮಾತಾಡ್ತಾ ಇದ್ಲು ಅಂತ ಹೆಸರು ಹೇಳ್ದೆ, ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಏನು ಅಂದ್ಕೊಂಡವ್ರು ನನ್ನ? ಏನಂದ ಕೊಲ್ಗಡ್ಕಿನ? ಅಯ್ಯೋ ಲೋಪರ್ ಮುಂಡೆರು ಏನು ಬಾಯಿಗೆ ಬಂದಿದ್ದೆ ಮಾತಾಡ್ತಾರೆ. ಏನು ಅವ್ರನ್ನ ಕಂಡಿದ್ರು ಬಂದಲ್ಲಿ ಸಾಯಿಸ್ತವಳೆ ಅವಳು. ನನ್ನ ಮೇಲೆ ಕೇಳ್ತಾರೆ ಸಾಯಿಸ್ತವಳೆ. ಸತ್ಯ ಹೋದ್ಲಲ್ಲ, ನಮ್ಮ ಅತ್ತೆ ಎಲ್ಲ ಮಾಡಿದ್ದು, ನಾನೇನು ಮಾಡಿಲ್ಲ ಕಣವೆ. ನಂಗೆ ಅದಕ್ಕೂ ಸಂಬಂಧವಿಲ್ಲ ಮಮ್ಮಿ. ನನ್ನ ಹತ್ರ ಏನು ಮುಚ್ಚು ಮರೆ ನಿಂದು? ಏನು ಮಮ್ಮಿ ಏನಾಯ್ತು ಅಂತ? ಏಯ್ ಬಾಯ ಮುಚ್ಕೊಂಡಿದ್ರೆ ಸರಿ, ಏನು ಮಾತು ಅಂತ ಆಡ್ತಾರೆ ನೀನು? ನಿನ್ನ ಹತ್ರ ಮುಚ್ಚು ಮರೆನ? ಏನು ಮುಚ್ಚು ಮರೆ? ಹಂಗಾರೆ ನನ್ನ ಕೊಲ್ಗಡ್ಕಿನ? ನೀ ಎದ್ದೋಗಿ ಬಾಯ ಮುಚ್ಕೊಂಡು ತಂಗೇನ ಅಂತ ಕರ್ಮ. ಹೆಂಗೆ ಮಾತಾಡ್ತೀಯ ನೋಡು. ಅಯ್ಯೋ ಸುಮ್ಮನೆ ಹೇಳ್ದೆ ಕಣ್ಮಮ್ಮಿ, ಅದು ಯಾಕಂತ ಜಗಳಕ್ಕೆ ಬರ್ತೈತಿಯಾ? ಹೋಗ್ಲಿ ಬಿಡು. ಇವಾಗ ಅಪ್ಪ ಎಲ್ಗೋಗಿತ್ತು ಅಂತ ತಿಳ್ಕೊಂಬಮ್ಮಿ. ಅಪ್ಪ ಏನೋ ಮಾಡಕ್ಕೆ ಹೊಂಟೈತೆ, ಹುಷಾರು ಕಣ್ಮಮ್ಮಿ. ಆಮೇಲೆ ನಿಮ್ಮ ಮೊದಲೇನ್ರು ಎಲ್ಲ ಬಂದ್ಬಿಟ್ಟವ್ರ. ಆಮೇಲೆ ಹುಡವ್ರು ಹುಡ್ಕಕ್ಕೆ ಹೋಗಿರ್ಬೇಕು. ಗೀತಾ ಮುಚ್ಚು ಬಾಯ. ಆ ಮುಂಡೆ ಯಾಕೆ ಬರ್ತಾರೆ ತಿರ್ಗವ? ಅವರು ಸತ್ತಿ ಭೂಮಿಗೆ ಹೋಗಿ ಆಯ್ತು ಅಲೆಯ. ಅವಳು ಬರೋಕ್ಕಿಲ್ಲ ಮತ್ತೆ. ಓಹೋ ಏನು ತಮಾಷೆ ಮಾಡ್ತಿದ್ಯಾ ಕೂತ್ಕೊಂಡು? ನಂಗೆ ಸಿಟ್ಟು ಹತ್ಬೇಡ ನೋಡು ಅವಳು ಸುದ್ದಿ ಐತಿ. ಅದು ಬಿಡು, ನಿನ್ನ ಜೀವನ ಏನು ಮಾಡ್ಕೊಂಡು ಹೇಳು ಅದ್ವಾ? ಅಲ್ಲ ಸುಭಾಷನ ಹತ್ರ ಕೊಯ್ತೀನಿ ಅಂತ ಹೇಳ್ದೆ ತಿರ್ಗವ. ಇದೇನು ತಿರ್ಗವ ನೀನು ಹಿಂಗೆ ಆಟ ಆಡ್ಕೊಂಡು ಕೂತಿದ್ದಲ್ಲ ನೀನು ಮನೇಲೆಯ?
ನಾನು ಹೇಳೋ ಮಾತು ಕೇಳು, ಜೀವನ ಸರಿ ಮಾಡ್ಕೊ ಮೊದಲು ನೀನು. ಮಮ್ಮಿ, ನಾನು ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಸುಭಾಷು ನನ್ನ ಕಡೆ ತಿರುಗು ನೋಡ್ತಾ ಇಲ್ಲ ಮಮ್ಮಿ. ಅವ್ನಿಗೆ ಎಷ್ಟು ದುರಾಂಕಾರ ಇರಬೇಕು. ಅಲ್ಲ ಕಣ್ಮಮ್ಮಿ, ಎಷ್ಟು ಸರಿ ಫೋನ್ ಮಾಡಿದ್ದೀನಿ ಗೊತ್ತಾ, ಅಂದರೂ ಎತ್ತುತ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಕಣ್ಮಮ್ಮಿ ಅವನು. ಯಾಕಂತೆ ಏನು ಅವನಿಗೆ ಬಂದಿರೋ ರೋಗ? ಅಲ್ಲ, ನನ್ನ ಮಗಳೇ ಬ್ಯಾಲ್ ಬಿದ್ದೋದ್ರು ಅವನು ದುರಾಂಕಾರ ಅವನಿಗೆ. ಬಾ ಒಂದು ದಿವಸ ಹೋಗಿ ಬರೋಣ ಅವ್ನ ಮನೆಗೆ. ಅಯ್ಯೋ ಮಮ್ಮಿ, ಬೇಡ ಬೇಡ, ಹಂಗೆಲ್ಲ ಮಾಡಿದ್ರೆ ಆಮೇಲೆ ಆ ಲಕ್ಷ್ಮಿ ರಾಹುಲ್ಗೆಲ್ಲ ಗೊತ್ತಾಗೋಗುತ್ತೆ. ಅವಾಗ ಅವರು ನಮ್ಮ ಮೇಲೆ ಜಗಳಕ್ಕೆ ಬಂದರೆ ಏನು ಮಮ್ಮಿ ಮಾಡೋದು? ಹಂಗೆಲ್ಲ ಏನು ಮಾಡೋದು ಬೇಡ. ನೋಡೋದಿರು ಮಮ್ಮಿ, ನನಗೆ ಯಾಕೋ ಭಯ ಆಗ್ತಿದೆ. ಸುಭಾಷ್ ಏನಾದರೂ ಇನ್ನೊಂದು ಮದುವೆ ಆಗ್ಬಿಟ್ರೆ ಏನು ಮಮ್ಮಿ ಮಾಡೋದು ಅವಾಗ? ಓ ಇಲ್ಲ ಕಣ್ತಗೋ, ಅವನು ಯಾಕೆ ಇನ್ನೊಂದು ಮದುವೆ ಆಗಕ್ಕೆ ಹೋಗ್ತಾನೆ? ಅವ್ನಿಗೇನು ಮಾಡೋಕ್ಕೆ ಕೆಲಸಿಲ್ವೇ? ಆಗಲ್ಲ ಆಗಲ್ಲ. ನೀನು ಡೈವರ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಅವ್ನು ತಿರ್ಗಾ ಇನ್ನೊಂದು ಮದುವೆ ಸುದ್ದಿ ಮಾಡಲ್ಲ. ಮಾಡಿದರೆ ಲಕ್ಷ್ಮಿ ರಾಹುಲ್ ಮಾಡಬೇಕು. ಯಾಳದವ್ರು ಅವರಲ್ಲೇ ಮದುವೆ ಮಾಡ್ಕೊಂತ ಬೇಕಾದ್ರೆ ಅವನಿಗೆ ಟಾರ್ಚರ್ ಕೊಡ್ತಾರೆ. ನೋಡು ಜಲ್ದು ನೀನು ಒಳ್ಳೆ ಥರನ ಆಟಾಡಿ ಅವನ ಜೊತೆ ಸಂಸಾರ ಮಾಡ್ಕೊಂಡು ನ್ಯಾಯವಾಗಿ ಹೋಗು. ಇಲ್ಲಾಂದರೆ ನೋಡು, ಇಲ್ಲೇ ಇದ್ರೆ ಜನ ಏನಂತಾರೆ. ಸರಿ ಕಣ್ಮಮ್ಮಿ, ಆಯಿತು, ಹಾಗೆ ಮಾಡ್ತೀನಿ. ಅದಕ್ಕೆ ನಾನು ಒದ್ದಾಡ್ತಾ ಇದ್ದೀನಿ ಮಮ್ಮಿ. ಆದರೆ ಏನು ಮಾಡೋದು? ಅವ್ನು ನನ್ನ ಫೋನ್ ಯಾವ ಫೋನಿಂದ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ. ಎಲ್ಲ ನಂಬರು ಬ್ಲಾಕ್ ಮಾಡವ್ನೆ. ನಂಗೆ ಯಾಕೋ ಭಯ ಆಗ್ತೈತೆ ಮಮ್ಮಿ. ಅವ್ನು ಏನಾದರೂ ಮದುವೆ ಆಗಿಬಿಟ್ರೆ ಏನು ಮಮ್ಮಿ ಮಾಡೋದು? ಅವಾಗ ನಾನು ಎಲ್ಲ ಕಳ್ಕೊಂಡೋಗ್ಬಿಡುತ್ತೆ ಮಮ್ಮಿ. ಇವಾಗ ಬೇರೆಯವ್ರನ್ನ ಏನಾದರೂ ಮದುವೆ ಆಗಕ್ಕೆ ಹೋದರೆ ಅಬ್ಬಿ ಸುಮ್ಮನೆ ಇರಲ್ಲ. ಅಬ್ಬಿ ಹಂಗೆ ಅವನೇ ಅಂತ ಹೇಳೋಕ್ಕಾಗಲ್ಲ ಮಮ್ಮಿ. ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟರೆ ಏನು ಮಮ್ಮಿ ಮಾಡೋದು? ಅದೊಂದು ಭಯ ಆಗ್ತಿದೆ ನನಗೆ. ಅವ್ರು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ? ಕೊಡೋಗು. ಕೊಟ್ಟರೆ ಏನು ಮಾಡ್ಕೊತಾರೆ ನಾನು ನೋಡೇ ಬಿಡ್ತೀನಿ. ಅವನೇನು ಬಾರಿ ಸಾಚನವನು. ನೀನು ಮಾಡೋಕ್ಕೆ ಕೆಲಸ ಇಲ್ಲ, ನೀನು ಮೂದೇವಿ ನೀನು. ಹೋಗಿ ಅಂತ ಮುಂದೆ ಮಗುನ ಕಟ್ಕೊಂಡಿದ್ಯಾ? ಆ ಲಕ್ಷ್ಮಿ ಹಾಕ್ಕೊಂಡು ಮಗುನೇ ನಾಚಿಕೆ ಮಗು ಕಡೆಗೆ. ನನಗೆ ಗೊತ್ತು ಮಮ್ಮಿ, ನಾನೇನೋ ಚೆನ್ನಾಗಿ ಓದ್ತಾನೆ, ಅದಾದಮೇಲೆ ಒಳ್ಳೆ ಸಂಬಳ ತರ್ತಾನೆ ಅಂತ ಅಂದ್ಕೊಂಡ್ರೆ ಮದುವೆ ಆದಮೇಲೆ ಅವನೇನು ಓದೋದೇ ಬಿಟ್ಬಿಟ್ಟ. ಎಲ್ಲ ಫೇಲ್ ಆಗೋನೆ ಕಣ್ಮಮ್ಮಿ. ನನಗಂದು ಅದೆಲ್ಲ ನೋಡಿ ಹುಚ್ಚಿಡ್ದಾಗಾಯ್ತು. ಅವ್ರ ಮನೇಲಿ ಇರೋಕ್ಕೆ ಆಗಲ್ಲ. ಅಯ್ಯಪ್ಪ, ನಾನು ತಪ್ಪು ಮಾಡಿಬಿಟ್ಟೆ ಮಮ್ಮಿ. ಅವ್ರನ್ನ ಮದುವೆ ಆಗಬಾರ್ದಿತ್ತು, ಆತ್ರದಲ್ಲಿ ಹೋಗಿ ಮದುವೆ ಆಗ್ಬಿಟ್ಟೆ ಮಮ್ಮಿ. ಮಮ್ಮಿ, ಏನೋ ಸುಭಾಷ್ ಜೊತೆ ಇಂತಕ್ಕೆ ಯಾವಾಗೂ ಫೋನ್ ಮಾಡಿ ತಲೆತಿದ್ದವನು. ನಾನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ. ಆವಾಗ ಸುಭಾಷ್ ಬೇರೆ ಯಾವಾಗಲೂ ಬೈಯೋನಲ್ಲ, ಅದೇ ಬಿಸಿಲು ಹೋಗೋನು ಮದುವೆ ಆಗ್ಬಿಟ್ಟೆ. ಇವಾಗ ನೋಡಿದ್ರೆ ಹಿಂಗಾಗೋಯ್ತು. ನಾನು ಏನು ಮಾಡಲಿ ಮಮ್ಮಿ? ಎಲ್ಲ ತಲೆ ಮೇಲೆ ಎಳ್ಕೊಂಡಂಗೆ ಆಗೈತಿ ಇವಾಗ. ಅದಕ್ಕೆ ಯಾವಾಗಲೂ ಆತ್ರ ಬೀಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ತಾಳ್ಮೆಯಾಗಿರ್ಬೇಕು. ಆತ್ರ ಕೆಟ್ಟವಳು ನೀನು. ಅದಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ ನೀನು. ಜನ ಏನಂತಾರೆ? 2 ಮದುವೆ ಆಗಿದೆ ಅಂದರೆ ಜನ ಹೆಂಗೆ ನೋಡ್ತಾರೆ ಹೇಳಿದೆ? ಯಾವ್ದಾರ ಒಂದು ಒಳ್ಳೆ ಕಡೆ ಗಂಡು ಹುಡ್ಕ. ಇವಾಗ ಸುಭಾಸುನೇ ಮದುವೆ ಆಗ್ಬಿಟ್ಟು ಬಿಟ್ಬಿಟ್ಟಿದ್ರು ಯಾರು ಏನೋ ಅಂತಿರಲಿಲ್ಲ. ಮೋಸ ಮಾಡೋರು ಅಂದ್ಕೊಂಡು ಸುಮ್ಮನಾದವರು. ನೀನು ಒಬ್ಬಿ ಜೊತೆ ಓಡೋಗಿ ತಪ್ಪು ಮಾಡ್ಬಿಟ್ಟೆ ನೀನು. ಇವಾಗ ನೋಡು, ಯಾರು ಮದುವೆ ಆಗಿಲ್ಲ ಅಂದರೆ ನಿಂಗೆ ಒಬ್ಬಿನೇ ಗಟ್ಟಿ ಆಯ್ತಾನೆ, ಸರಿನೇ? ಇವಾಗ ಅವನ ಮನೆಗೆ ಹೋಗ್ಬೇಕಾಯ್ತದೆ. ಅವಾಗ ನಾನು ಏನು ಮಾಡೋಕ್ಕೆ ಹಾಕಿಲ್ಲಾಗಿದೆ. ಅವಾಗ ನಾನು ಏನು ಕೇಳಕ್ಕೆ ಬರಬೇಡ. ಏನು ಮಮ್ಮಿ ಹೇಳ್ತಾ ಇದೆಯಾ? ನಾನು ಅಬ್ಬಿ ಮನೆಗೆ ಹೋಗ್ಬೇಕಾ? ಇಲ್ಲ ಮಮ್ಮಿ, ಅದೆಲ್ಲ ಆಗೋದಿಲ್ಲ. ನಾನಂತ ಅವ್ನ ಮನೆಗೆ ಹೋಗಲ್ಲ. ಅದೇನೇ ಆದರೂ ಸರಿ. ಇವಾಗ ನಾನು ಎಷ್ಟು ಗಂಡು ಹುಡ್ಕ ಕೇಳಿದ್ದೀನಿ ಗೊತ್ತಾ? ಒಬ್ಬರು ಬೇಡ ಅಂತವ್ರೆ. ನೀನಿಂದವ ನಾನು ಏನು ಮಾಡಲಿ ಇವಾಗ? ಅಭಿನ ಗಟ್ಟಿ ಅಷ್ಟೇ. ಈ ಸುಭಾಸುನ ಬೇರೆ ಫೋನ್ ಇರ್ತಲ್ಲ, ಅವ್ನು ನನ್ನ ಕಡೆಗೆ ನೋಡ್ತಾನೂ ಇಲ್ಲ ಅಂತ ಹೇಳ್ತಾ ಇದೆಯಾ? ಇನ್ನು ನಾನು ಏನು ಮಾಡೋಕ್ಕಾಯ್ತದವ? ಹೇಳಿದೆಯ ಮಾಡೋದೆಲ್ಲ ಮಾಡ್ಕೊಂಬಿಟ್ಟು ಇವಾಗ ಬಂದು ಮಮ್ಮಿ ಅಂದರೆ ನಾನು ಏನು ಮಾಡಲಿ? ಇಲ್ಲ ಕಣ್ಮಮ್ಮಿ, ಅದೆಲ್ಲ ಆಗಲ್ಲ. ನಾನಂತೂ ಅಬ್ಬಿ ಜೊತೆ ಮದುವೆ ಅವ್ನ ಮನೆಗೆ ಹೋಗಲ್ಲ. ನಾನು ಡೈವರ್ಸ್ ಕೊಡ್ತೀನಿ ಅವನಿಗೆ. ಕಂಡ್ಕಂಡವ್ರಿಗೆಲ್ಲ ಡೈವರ್ಸ್ ಕೊಡೋಕೆ ಅದೇನಿದು? ಯಾರನ್ನ ಮಕ್ಕೋಗ್ದಾರು ಬಾಯಿ ಮುಚ್ಕೊಂಡು ಹೋಗ್ಲಿ. ಇವಾಗ ಹಂಗಿರ್ಲಿ, ಸುಭಾಸಪ್ಪನ ಒಪ್ಸೋಕ್ಕೆ ಇದು ಮಾಡು. ಅವನೇನೋ ಒಪ್ಕೊಂಡಿಲ್ಲ ಅಂದರೆ ಇನ್ನೇನು ಮಾಡೋಕೆ ಹಾಕಿಲ್ಲ. ಒಬ್ಬ ಜೊತೆಗೆ ಇದ್ದು ಒಂದು ಮಗ ಮಾಡ್ಕೊಂಡು ಬಂದರೆ ಆವಾಗ ಹೆಂಗೋ ಸರೋಗ್ತದೆ, ಒಂದು ಮಗ ಇರ್ತದೆ. ಆವಾಗ ಅದನ್ನ ನೋಡ್ಕೊಂಡು ಇರಿವಂತೆ ಅಷ್ಟೇ, ಇನ್ನೇನು ಮಾಡೋಕೆ ಹಾಕಿಲ್ಲ. ಅವ್ರ ಮನೆಗೆ ಇರೋಕೆ ಹಾಕಿಲ್ಲ ಅಂದರೆ ಹಿಂಗೆ ಮಾಡ್ಕೊಂಡು ಸುಮ್ಮನೆ ಮನೆಗೆ ಬಾ. ಆವಾಗ
ಆ ಮಗಿಗೆ ಎಲ್ಲ ಆಸ್ತಿನೂ ಬರ್ಸ್ಬಿಡದ. ಅವಾಗ ಮಗನ ಚೆನ್ನಾಗಿ ನೋಡ್ಕೊ ಅಷ್ಟೇ, ಇನ್ನೇನು ಮಾಡೋಕೆ ಹಾಕಿಲ್ಲ. ಇಲ್ಲಾಂದ್ರೆ ನಿಮ್ಮ ಅಪ್ಪಯ್ಯ ಸುಮ್ಮನಿರಲ್ಲ ನೋಡು. ಆಮೇಲೆ ಮಗಿನ ಮಕ್ಕ ನೋಡ್ಕೊಂಡಾನೆ ಬಾಯಿ ಮುಚ್ಕೊಂಡು ಇರ್ತಾನೆ. ಸರಿ ಮಮ್ಮಿ ಆಯ್ತು, ನೋಡೋದು ಬಿಡು. ಫಸ್ಟು ಸುಭಾಷಂಗೆ ಫೋನ್ ಮಾಡಿ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಸುಭಾಷ್ ಬೇಕು ಮಮ್ಮಿ. ಇವಾಗ ಅವನನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನಿಸ್ತಿದೆ. ಅವ್ನು ನನ್ನಿಂದ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದ. ಛೇ, ಎಲ್ಲ ನಾನೇ ಹಾಳು ಮಾಡ್ಕೊಂಡೆ ಕಣ್ ಮಮ್ಮಿ. ಅಭಿನ್ ಯಾಕಾದ್ರೂ ಮದುವೆ ಆದ್ನು. ಆ ಸುಭಾಷ್ ಹತ್ರನೇ ಹೊಡೆದಾಡ್ಕೊಂಡಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇದ್ದೆ. ದೇವ್ರೆ, ಏನಪ್ಪ ಮಾಡೋದು ಇವಾಗ. ಸರಿ ಆಯಿತು, ಬರವ. ಮತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.